ಕೆಟ್ಟ ಕೊಳಕ ಮಾತಾಡಬಾರ್ದು, ಸೊಂಟದ ಕೆಳಗಿನ ಮಾತಿಗೆ ಅವಕಾಶವೇ ಇಲ್ಲ, ದೇವ್ರ ಮುಂದಿರ್ತೀರಿ, ಆ ದೃಷ್ಟಿಯಿಂದ ಹೇಳಿದ್ದು. ಸಣ್ಣ ಪುಟ್ಟ ಗೊಂದಲಗಳಿದ್ರೆ ನಾನಿದ್ದೀನಿ, ಗೊತ್ತಾಯ್ತಲ್ಲ. ಬನ್ನಿ ಇಲ್ಲಿ ಮುಂದೆ. ತಾವು ಮಿಕ್ದವ್ರ ಜೊತೆ ಸೇರ್ಕೊಂಡು, ಈ ಕಮಿಟಿ ಅವ್ರನ್ನ ಸೇರಿಸ್ಕೊಂಡು, ಆ ನಿಮ್ಮ ಬೇರೆ ಫ್ಯಾಮಿಲಿ ಮೆಂಬರ್ಸ್ನ ಕೂತ್ಕೊಂಡು ಒಂದ್ ಮೀಟಿಂಗ್ ಮಾಡಿ. ಯಾವತ್ ಮಾಡ್ತೀರಿ? ಇಷ್ಟೊತ್ತರ್ಗೂ ಹೇಳಿದ್ದೆಲ್ಲ ಕೇಳಿದೆ ತಾನೆ, ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆಲ್ಲ ತಿಳಿಲಿ ಅಂತಲೇ. ಅದಕ್ಕೆ ಯಾವತ್ ಮಾಡ್ತೀರಾ ಹೇಳಿ ಮೀಟಿಂಗು? ನೋಡಿ, ನಿಮ್ಮ ಉದ್ದೇಶ ಚೆನ್ನಾಗಿದೆ, ನಿಮ್ಮ ಉದ್ದೇಶ ಅವ್ರ ಉದ್ದೇಶ ಎಲ್ಲ ಚೆನ್ನಾಗಿದೆ. ನಿಮ್ಮ ತಾತ ಯಾರಿದ್ರು ಪಾಪ ಜಾಗ ಕೊಟ್ಟಿದ್ದಾರೆ, ಅಲ್ಲೊಂದು ದೇವಸ್ಥಾನ ಅಂತ ಮಾಡಿದ್ದಾರೆ. ಆ ದೇವಸ್ಥಾನನ ಅದನ್ನ ಚೆನ್ನಾಗಿ ಶ್ರೇಯಸ್ಸಿಗೆ ಬರ್ಬೇಕು, ಅದರಿಂದ ಹಲವಾರು ಭಕ್ತರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿ. ಈ ಗಲಾಟೆ ಮುಗಿಸೋದಕ್ಕೆ ಯಾವತ್ ಕೂತ್ಕೋತೀರಾ ಹೇಳಿ? ಕೂತ್ಕೊಳ್ಳಿ ಒಂದ್ ದಿವಸ, ಆ ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ. ಎಲ್ಲ ಮಹಾಮಂಗಳಾರತಿ ಆದ್ಮೇಲೆ ಒಂದ್ ತಾಸು ಕೂತ್ಕೊಳ್ಳಿ, ಕೂತ್ಕೊಂಡು ಮಾತಾಡಿ. ನಿಮ್ಮ ಮಧ್ಯದಲ್ಲಿ ಏನೇನ್ ಡಿಫ್ರೆನ್ಸಸ್ ಇದೆಯೋ ಕೂತ್ಕೊಂಡು, ಇಂತಿಂತ ಡಿಫ್ರೆನ್ಸಸ್ ನಿನ್ ಮೇಲಿದೆ. ದೇವಸ್ಥಾನದಲ್ಲಿ ಕೂತಿರಿ ಅಂತಂದ್ರೆ ಏನಾಗುತ್ತೆ ಹೇಳಿ? ಕೆಟ್ಟ ಕೊಳಕ ಮಾತು ಬಾಯಿಂದ ಬರಬಾರ್ದು ಅಂತ ಅರ್ಥ ಆಯ್ತಲ್ಲ. ಉದ್ದೇಶ ಏನ್ ಹೇಳಿ? ಎಲ್ಲ ಸೌಹಾರ್ದಯುತವಾಗಿ ಮಾತಾಡ್ಬೇಕು, ಕೆಟ್ಟ ಕೊಳಕ ಮಾತಾಡಬಾರ್ದು, ಸೊಂಟದ ಕೆಳಗಿನ ಮಾತಿಗೆ ಅವಕಾಶವೇ ಇಲ್ಲ, ದೇವ್ರ ಮುಂದಿರ್ತೀರಿ, ಆ ದೃಷ್ಟಿಯಿಂದ ಹೇಳಿದ್ದು. ಕೂತ್ಕೊಳ್ಳಿ, ಮಾತಾಡಿ. ಮಾತಾಡಾದ್ಮೇಲೆ ಏನಾಗತ್ತೆ ಹೇಳಿ? ಅವ್ರು ಏನ್ ಕೇಳ್ತಾರೆ, ನೀವೇನ್ ಕೇಳ್ತೀರಿ? ಅವ್ರನ್ನ 4 ಜನನ ತಗೊಳ್ಳಿ, ನೀವು 4 ಜನನ ತಗೊಳ್ಳಿ. ಮನೇಲಿ ಯಾರೋ ಅಮ್ಮ ಇದ್ದಾರೆ, ಅವ್ರನ್ನೊಬ್ಬರನ್ನ ಸೇರಿಸ್ಕೊಳ್ಳಿ. ಗೊತ್ತಾಯ್ತಲ್ಲ. ಅವ್ರ ಇಷ್ಟೊತ್ತರೆಗೂ ಕೇಸ್ ನಡೆಸ್ತಂತವ್ರು ಅವ್ರಿಲ್ಲ, ಈಗ ಅವ್ರ ಮನೆಯವ್ರಿದ್ದಾರೆ, ಆಕೆನ್ ಸೇರಿಸ್ಕೊಳ್ಳಿ. ಹಿರಿಕರಿದ್ದಾರೆ. ಒಬ್ರು ಹೆಣ್ಮಕ್ಳಿದ್ರೆ ತನ್ನಾಗೆ ಚಂದ ಕಾಣುತ್ತೆ. ಹೆಣ್ಮಕ್ಳು ಪ್ರೇಯರ್ ಮಾಡಿದ್ರೆ ಭಗವಂತ ಬೇಗ ಒಲಿತಾನಂತೆ, ದ್ರೌಪದಿ ಸಾಕ್ಷಿ. ಗೊತ್ತಾಯ್ತಲ್ಲ. ಎಲ್ಲರನ್ನ ಸೇರಿಸ್ಕೊಳ್ಳಿ. ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ದೇವಸ್ಥಾನ. ನಾ ಬರಿಬಾರ್ದು ಅಂತಲ್ಲ, ನಾಟ್ ದಟ್ ಐ ಆಮ್ ಇನ್ಕೇಪಬಲ್ ಆಫ್ ರೈಟಿಂಗ್ ಎ ಜಜ್ಮೆಂಟ್ ಅಂತ, ಬಟ್ ನಾಟ್ ದಿ ಇಶ್ಯೂ. ನನ್ ಜಜ್ಮೆಂಟ್ ಬರೆದ್ರೆ ಒಂದ್ ಕೇಸ್ ತೀರ್ಮಾನ ಆಯ್ತು, ಇವರಿಬ್ಬರ ಮಧ್ಯದ ಗೊಂದಲ ತೀರ್ಮಾನ ಆಗ್ಲಿಲ್ವಲ್ಲ, ಅದು ಕಂಟಿನ್ಯೂ ಆಗುತ್ತಲ್ಲ. ಈಗ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಆ ಪೂರ್ತಿ ಜಗಳ ಪೂರ್ತಿ ಒಂದು ಇತಿಶ್ರೀ ಹಾಡ್ಬೇಕಲ್ಲ, ಅದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ, ಪ್ರಯತ್ನ ಮಾಡ್ಲಿ. ತಾವು ಹೋಗಿ ಗೋವಿಂದರಾಜು ಈ ಭಾನುವಾರನೋ ಅಥವಾ 2-3 ದಿವಸ ಬಿಟ್ಟು, ಯಾವತ್ತಾರು ಕಾರ್ತಿಕ ಎಲ್ಲ ಮುಗ್ದೋಯ್ತಲ್ಲ, ನನಗೆ ಮುಗ್ದೋಯ್ತು, ಈ ಭಾನುವಾರ ಕೂತ್ಕೊಳ್ಳಿ, 27ನೇ ತಾರೀಕು ಕೂತ್ಕೊಳ್ಳಿ, ಮಾತುಕತೆ ಮಾಡಿ. ಇದೆಲ್ಲ ಒಂದಿನಕ್ಕೆ ಬಗೆಹರಿಯುವಂಥದ್ದಲ್ಲ, ಗೊತ್ತಾಯ್ತಲ್ಲ. ಸಣ್ಣ ಗುಳ್ಳೆ ಅಲ್ಲ, ಅಥವಾ ಸಣ್ಣ ತಲೆನೋವಲ್ಲ ಡೆವಲಪರ್ ತಗೊಳಕ್ಕೆ. ಇದು ಬಹಳ ದಿವಸದಿಂದ ಕಗ್ಗಂಟಾಗ್ಬಿಟ್ಟಿದೆ. ನಿಧಾನಕ್ಕೆ ಬಿಡಿಸ್ಬೇಕು. ಅವ್ರಿಗೇನಿದೆ ತೊಂದರೆ ಕೇಳಿ. ಇವರು ಅಮ್ಮ ಅವ್ರದ್ದು ಏನ್ ತೊಂದರೆ ಇದೆ ಅದನ್ನ ಕೇಳಿ, ಗೊತ್ತಾಯ್ತಲ್ಲ. ನಿಮ್ಮನ್ನು ಕೇಳಿ, ಇಬ್ರು ಕೂತ್ಕೊಂಡು ಮಾತಾಡ್ಬಿಟ್ಟು ಏನು ಸೌಹಾರ್ದಯುತವಾಗುತ್ತೆ ಅದನ್ನ ಬನ್ನಿ. ಹಂಗೇನಾದ್ರು ಇಬ್ಬರ ಮಧ್ಯ ಸಣ್ಣ ಪುಟ್ಟ ಗೊಂದಲಗಳಿದ್ರೆ ನಾನಿದ್ದೀನಿ, ಗೊತ್ತಾಯ್ತಲ್ಲ. ನಾ ಇದೀನಿ, ಏನಾರು ಒಂದು ಹೇಳ್ತೀನಿ. ರಾಮಲಿಂಗಂ ಅವ್ರಿಗೂ ಹೇಳ್ತೀನಿ, ಮೇಡಮ್ ಅವ್ರಿಗೂ ಹೇಳ್ತೀನಿ. ಮೇಡಮ್ ಅವ್ರನ್ನು ವೆರಿ ರೀಸನಬಲ್ ಅಡ್ವೊಕೇಟು, ಸೊ ಆಲ್ಸೋ ರಾಮಲಿಂಗಂ. ಬೋತ್ ಆಫ್ ದೆಮ್ ಐ ಆಮ್ ಸೀಯಿಂಗ್ ಫ್ರಮ್ ಮೈ ಡೇ 1 ಆಫ್ ಪ್ರಾಕ್ಟೀಸ್, ರೈಟ್? ಸೊ ಅದರಿಂದ ಹಂಗ್ ಮಾಡಿಸಿ. ಅವರು ಕೇಪಬಲ್ಲು, ಆಕೆನೂ ಕೇಪಬಲ್ಲು. ಇವರಿಬ್ಬರು ಉದ್ದೇಶ ಆದ್ರೂ ಏನಿರುತ್ತೆ, ಇದ್ರಲ್ಲೇನು ಬರ್ತಕ್ಕಂಥ ಫೀಸ್ ಇಂದ ಅವ್ರ ಮನೆ ಮೇಲೆ ಚಿನ್ನದ ಕಲಶ ಹಾಕೊಂಡು ಪಾಲಿಶ್ ಮಾಡ್ಕೋಬೇಕಾಗಿಲ್ಲ. ಇಬ್ರಿಗೂನು ಭಗವಂತ ಇಬ್ರನ್ನೂ ಚೆನ್ನಾಗಿಟ್ಟಿದ್ದಾನೆ, ಕಾಸ್ ಓಡಾಡ್ತಾ ಇದ್ದಾನೆ. ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಫಾರ್ ಎ ಕಾಸ್. ಗೊತ್ತಾಯ್ತೆ? ನೀವು ಎಲ್ಲ ಅದಕ್ಕೆ ಸಹಾಯ ಮಾಡ್ಬೇಕು. ಎಷ್ಟೇ ಆಗ್ಲಿ, ಯಾರು ದೊಡ್ಡವರಿದ್ದಾರೆ ಫಸ್ಟ್ ದೊಡ್ಡವ್ರಿಗೆ ಗೌರವ ಕೊಡೋದು ನಮ್ ಸಂಸ್ಕೃತಿ. ಅವ್ರು ತಪ್ಪೇ ಮಾಡಿರ್ಲಿ, ಹೇಳಿ, ಆಗಿದ್ದಾಗೋಗಿದೆ, ಅದೆಲ್ಲ ಬಿಡೋಣ, ಕೂತ್ಕೊಳ್ಳೋಣ, ಮಾತಾಡೋಣ. ಬನ್ನಿ, ನಿಮ್ದು ದುಃಖ ದುಮ್ಮಾನ ದೂರು ಏನಿದ್ರೆ ನಮ್ಮ ಮೇಲೆ ಹೇಳಿ, ನಮ್ ದುಃಖ ದುಮ್ಮಾನ ದೂರು ಏನಿದೆ ನಿಮ್ಮ ಮೇಲೆ ಅದನ್ನ ನಾವು ಹೇಳ್ತೀವಿ. ಇಬ್ರು ಅದನ್ನ ಸರಿಪಡಿಸ್ಕೊಳ್ಳ. ನೀವು 4 ಜನ ಬನ್ನಿ, ನಾವು 4 ಜನ ಇರ್ತೀವಿ, ಒಟ್ಟಕ್ಕೆ ಕೂತ್ಕೊಂಡು ಮಾಡೋಣ ಅಂದ್ರೆ ಆಯ್ತು ಅಲ್ವಾ? ಅಷ್ಟೇ ಇರೋದು. ಮಾಡಿ. ಈ ಭಾನುವಾರ ಕೂತ್ಕೊಂಡು ಮಾತುಕತೆ ಮಾಡಿ. ನಾನು ಇದನ್ನ 5ನೇ ತಾರೀಕಿಗೆ ಇಡ್ತೀನಿ ಕೇಸು, ಮಧ್ಯಾಹ್ನ 2:30ಗೆ. ಅಷ್ಟರೊಳಗಡೆಗೆ ಏನಾಯ್ತು ಅನ್ನೋದನ್ನ ತಿಳಿಸಿ, ಗೊತ್ತಾಯ್ತಲ್ಲ. ಹಳೆಯದೆಲ್ಲ ಮರಿಬೇಕು. ನೀನ್ ಹಿಂಗ್ ಮಾಡ್ದಿ ಅಂತ ಅನ್ನೋದು ಬಿಟ್ಬಿಟ್ಟು ಮುಂದೇನ್ ಮಾಡೋಣ ಅಂತ ಯೋಚನೆ ಮಾಡಿ, ಅವಾಗೆಲ್ಲ ಸರಿ ಹೋಗುತ್ತೆ. ಆಫ್ಟರ್ ಹಿಯರಿಂಗ್ ಬೋತ್ ಸೈಡ್ಸ್ ಫಾರ್ ಸಮ್ ಟೈಮ್, having regard to the intrinsic issues involved in the matter, more so with regard to the management of a temple, the parties are directed to have a joint meeting on 27 in the temple premises
which is the suit scheduled property, and try to resolve the dispute amicably. Full stop. Release this matter on 5th of December at 2:30 to find out the feasibility of the amicable settlement, if any. Release this. ಆಯ್ತು. 27ನೇ ತಾರೀಕು ಹೋಗ್ಲಿಮ್ಮ, ಗೊತ್ತಾಯ್ತಲ್ಲ? ಸಾಧ್ಯವಾದ್ರೆ ತಾವು ಹೋಗಿ, ರಾಮಲಿಂಗಂ ಅವರು ಹೋಗ್ಲಿ. ಆಗ್ಲಿಲ್ಲ ಅಂದ್ರೆ ಅಲ್ಲೇ ಪಾರ್ಟಿಗಳು ಇಬ್ಬರಿಗೂ